ಹಾಯ್ ವೆಲ್ಕಮ್ ಎಲ್ರಿಗೂ. ಸಾರಿ ಫಾರ್ ಡಿಸ್ಟರ್ಬಿಂಗ್, ಯಾಕಂದರೆ ಸೈಡ್ ಕಡೆಯಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಸೊ ಈ ವಿಡಿಯೋ ಮಾಡೋದಕ್ಕೆ ಸ್ಟಾರ್ಟ್ ಕಾರಣ ಏನಂದರೆ, ಇದೇ ಲಾಸ್ಟ್ ನಾನು 21 ಡೇಸ್ ಬಿಫೋರ್ ನಾನೊಂದು ಪ್ರಾಮಿಸ್ ಮಾಡ್ಕೊಂಡಿದ್ದೆ, 21 ಡೇಸ್ ಚಾಲೆಂಜ್. ಅದು ಏನು ಚಾಲೆಂಜ್ ಅಂದರೆ, ದಟ್ ಈಸ್ ಪರ್ ಡೇ 10,000 ಸ್ಟೆಪ್ಸ್ ನಡೆಯೋದು. ಆ ಚಾಲೆಂಜ್ನ ಮಾಡ್ಕೊಂಡಿದ್ದೆ. ಸೊ ಅದು ಚಾಲೆಂಜ್ ಕಂಪ್ಲೀಟ್ ಆಗಿದೆ. ಆ ಚಾಲೆಂಜ್ ಪ್ರಾಮಿಸ್ ಮಾಡಬೇಕಾದ್ರೆ ನಾನು ಏನಂತ ಪ್ರಾಮಿಸ್ ಮಾಡಿದ್ದೆ ಅಂದರೆ, ಏನೇ ಎಕ್ಸ್ಕ್ಯೂಸಸ್ ಇದ್ದರು, ಏನೇ ಕಾರಣಗಳಿದ್ರು, ಏನೇ ನನ್ನ ಅಡಚಣೆಗಳಿದ್ರು, ಅದನ್ನೆಲ್ಲ ಬಿಟ್ಟು ಮಾಡಿ ಮುಗಿಸ್ಬೇಕನ್ನೋ ಒಂದು ಪ್ರಾಮಿಸ್ ಮಾಡ್ಕೊಂಡಿದ್ದೆ. ಸೊ ಫೈನಲಿ ಐ ಡಿಡ್ ಇಟ್. ಇದನ್ನು ನಾನು ಸ್ಟಾರ್ಟ್ ಮಾಡಬೇಕಂದ್ರೆ ಹೇಗೆ ಸ್ಟಾರ್ಟ್ ಮಾಡಿದೆ ಅಂದರೆ, ಇದನ್ನು ನನಗೆ ಡಿಸಿಪ್ಲಿನ್ ಕೇಳ್ತಾ ಇತ್ತು, ಕನ್ಸಿಸ್ಟೆನ್ಸಿ ಕೇಳ್ತಾ ಇತ್ತು. ಯಾಕಂದರೆ ನಾನು ಪ್ರೂವ್ ಮಾಡ್ಕೋಬೇಕಾಗಿತ್ತು. ಎಲ್ಲಿಂದ ನಾನು ಸ್ಟಾರ್ಟ್ ಮಾಡಿದ್ದನೋ ಅದನ್ನು ನಾನು ಮುಗಿಸ್ತೀನಿ ಅಂತ ನನಗೆ ನನ್ನ ಮೇಲೆ ಭರವಸೆ ಬರಬೇಕಾಗಿತ್ತು. ಅದಕ್ಕೋಸ್ಕರ ಇದು ತುಂಬ ಕಷ್ಟ ಅನ್ನಿಸ್ತು ನನಗೆ. ಬಟ್ ಅಟ್ ಲಾಸ್ಟ್ ಫೈನಲಿ ಮುಗಿಸಿದಾಗ ನನಗಾಗಿರೋ ಪ್ರೌಡ್ ಫೀಲು ತುಂಬ ಪ್ರೌಡ್ ಆಗಿದೆ. ಸೊ ಆ ಥರ ಇದು ಚಾಲೆಂಜ್ ನನಗೆ ವರ್ಕ್ ಆಗಿದ್ದು. ಸ್ವಲ್ಪ ದಿನ ನನಗೆ ಸ್ಟಾರ್ಟಿಂಗಲ್ಲಿ ಏನು ಅನ್ನಿಸ್ತು ಅಂದರೆ, ತುಂಬ ಕಾಲುಗಳು ನೋವ್ತಾ ಇದ್ದು, ತುಂಬ ಸ್ಟ್ರಗಲ್ ಅನ್ನಿಸ್ತಾ ಇತ್ತು, ತುಂಬ ಹಾರ್ಡ್ ಅನ್ನಿಸ್ತಾ ಇತ್ತು. ಬಟ್ ಇದು ಇಲ್ಲಿಗೆ ಬಿಟ್ಬಿಡೋಣ, ಕ್ವಿಟ್ ಮಾಡಿಬಿಡೋಣ ಅಂತ ಅನ್ನಿಸ್ತಾ ಇತ್ತು. ಬಟ್ ಕನ್ಸಿಸ್ಟೆನ್ಸಿ ಅನ್ನೋದು ಮೋಟಿವೇಶನ್ನೇ ಹೊಡೆದು ಬಿಸಾಕ್ಬಿಡುತ್ತೆ. ಸೊ ಮೋಟಿವೇಶನ್ಗಿಂತ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆ ಕನ್ಸಿಸ್ಟೆನ್ಸಿ ಇಲ್ಲ ಅಂದರೆ ನಾನು ಇವತ್ತು ಅಚೀವ್ ಮಾಡೋಕ್ಕಾಗ್ತಾ ಇಲ್ಲ ಈ 121 ಡೇ ಚಾಲೆಂಜ್ನ. ಸೊ ಹಾಗಾಗಿ ಕೀಪ್ ಮೂವಿಂಗ್. ಏನೇ ಅಡಚಣೆಗಳು ಬಂದರೂ, ಏನೇ ಇದ್ದರೂ ಮುಂದೆ ಸಾಗ್ತಾನೆ ಇರಬೇಕು. ಸೊ ಮುಂದೆ ಸಾಗಲೇಬೇಕು. ಫಸ್ಟ್ ಡೇ ನಾನು ಸ್ಟಾರ್ಟ್ ಮಾಡಬೇಕಾದ್ರೆ ತುಂಬ ಎಕ್ಸೈಟ್ಮೆಂಟಲ್ಲಿ ಸ್ಟಾರ್ಟ್ ಮಾಡಿದೆ, ತುಂಬ ಖುಷಿಯಿಂದ ಸ್ಟಾರ್ಟ್ ಮಾಡಿದೆ. ಬಟ್ ಹೋಗ್ತಾ ಹೋಗ್ತಾ ನಾನು ಲಾಸ್ಟ್ 1 ವೀಕಲ್ಲಿ ನನಗೆ ಅದೊಂಥರ ಹ್ಯಾಬಿಟ್ ಹೋಗ್ಬಿಡ್ತು. ಆ್ಯಂಡ್ ಹಾಗೆ ಹೋಗ್ತಾ ಹೋಗ್ತಾ ಕಳೆದಂತೆ ಲಾಸ್ಟ್ 21 ಡೇಸ್ ಆದಮೇಲೆ ನಿಜವಾಗ್ಲೂ ನನಗೆ ಒಂದು ಪ್ರೌಡ್ ಮೂಮೆಂಟ್ ಅಂತ ಅನ್ನಿಸ್ಬೋದು. ಯಾಕಂದರೆ ನಾನು ಅಂದ್ಕೊಂಡಿದ್ದು ಮಾಡೇ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ನನಗೆ ನನ್ನ ಮೇಲೆ ಭರವಸೆ ಬಂದಿದ್ದು. ಹಾಗಾಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗಿತ್ತು ಆ ಒಂದು ಟೈಮಲ್ಲಿ. ಸೊ ತುಂಬ ಖುಷಿ ಆಗ್ತಾಯಿತ್ತು ಆ್ಯಕ್ಚುಲಿ. ಈ 21 ಡೇಸ್ ಆದಮೇಲೆ ನಾನು ತುಂಬ ಆ್ಯಕ್ಟಿವ್ ಆಗಿದ್ದೀನಿ, ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಬಟ್ ನಾನು ಶಾರೀರಿಕವಾಗಿ ಸ್ಟ್ರಾಂಗ್ ಇದ್ದೀನಿ ಅಂತ ಅನ್ನೋದಕ್ಕಿಂತ ಮೆಂಟಲಿ ಕೂಡ ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ಇಟ್ಸ್ ಅಬೌಟ್ ಬೆಟರ್ ವರ್ಷನ್ ಆಫ್ ಮೈ ಸೆಲ್ಫ್ ಅಂತ ಹೇಳ್ಬೋದು ಈ ಜರ್ನಿನ. ಸೊ ಈ ಜರ್ನಿ ನನಗೆ ತುಂಬ ಬೆಟರ್ ಆಗಿ ಮಾಡಿದೆ. ಇದರಿಂದ ನಾನು ಕಲ್ತಿದ್ದು, ನೀವು ತಗೊಳ್ಳೋ ದಿನಾಲೂ ಒಂದು ಡಿಸಿಷನ್ನು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಆಮೇಲೆ ಡಿಸಿಪ್ಲಿನ್ ಮೋಟಿವೇಶನ್ಗಿಂತ ಸ್ಟ್ರಾಂಗ್ ಆಗಿರುತ್ತೆ. ಆಮೇಲೆ ಕನ್ಸಿಸ್ಟೆನ್ಸಿ ಈಸ್ ದ ರಿಯಲ್ ಗೇಮ್ ಚೇಂಜರ್. ನೀವು ಯಾವತ್ತೂ ಕನ್ಸಿಸ್ಟೆನ್ಸ್ ಆಗಿರ್ತೀರ, ಏನೇ ಕಷ್ಟಗಳು ಬಂದರೂ ಕೂಡ ಅದು ಕಂಟಿನ್ಯೂ ಮಾಡ್ತಾ ಇರ್ತೀರಲ್ಲ, ದಟ್ ಈಸ್ ನಿಮ್ಮ ಲೈಫೇ ಚೇಂಜ್ ಮಾಡಿಬಿಡುತ್ತೆ. ಮೋರ್